ನಮಸ್ಕಾರ, ಖುಷಿ ಆಯ್ತು ಕಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ. ತಂದೆ ಚಪ್ಪಲಿ ದುರಸ್ತಿ ಮಾಡ್ತಿದ್ರು. 10 ಜನ ಮಕ್ಕಳು. ಕುಲಕಾಸಬುದ್ಧ ತರ 40 ವರ್ಷದಿಂದ ಚಪ್ಪಲಿ ದುರಸ್ತಿ ಮಾಡ್ತಿದ್ರು. ಇದು ಬಾಲ್ಯದಲ್ಲಿ ಹೇಗಿತ್ತು ನಿಮ್ಮ ಜೀವನ? ಅಂದ್ರೆ ಇವಾಗ ಶಾಲೆ ಹೋಗ್ತಾ ಬರ್ತಾ ಇಲ್ಲ, ಚಡ್ಡಿ ಹೊಟ್ಟೆ ಅಂಗಿ ಹಾಕ್ತಿದ್ದೆವು. ನೆಮ್ಮದಿ ಜೀವನ. ಮನೆಯಲ್ಲಿ ಬಡಿತಿದ್ರು, ಅದಕ್ಕೆ ತಂದಿಗೆ ಸ್ವಲ್ಪ ಹೆದರ್ತಿ. ಈಗ ಮಕ್ಕಳು ಹೆದರುದಿಲ್ಲ. ಇವಾಗ ಮನೆಯಲ್ಲಿ ಎಲ್ಲ ಯಾರೆಲ್ಲ ಇರೋದು ನಿಮ್ಮ ಮನೇಲಿ? ಇದು ಕಲಿಬೇಕಂತ ನೀವು ಬಂದಿದ್ದ, ಇಲ್ಲ ಕುಲಕಸಬು ಅಂತ ಬಂದಿದ್ದ? ಈಗ ನಾನು 1 ಲಕ್ಷದಲ್ಲಿ ಇದ್ದೇನೆ. ನಮಗೂ ಒಂದು ಒಳ್ಳೆ ಜಾಬ್ಗೆಲ್ಲ ಹೋಗ್ಬೋದಿತ್ತು. ಈಗೆಲ್ಲ ಅನ್ಸಿದ್ಯಾ ನಿಮ್ಗೆ? ಫಸ್ಟ್ ಸ್ಯಾಲ್ರಿ ಅಂತ ಎಷ್ಟು ಸಿಕ್ಕಿದೆ ಅಂತ ನೆನಪಿದೆಯಾ ನಿಮ್ಗೆ? 3 ರೂಪಾಯಿ 4 ರೂಪಾಯಿ. ಕೆಲಸದಲ್ಲಿ ಖುಷಿ ಇದೆ ನಿಮ್ಗೆ? ನೆಮ್ಮದಿ ಇದೆ. ನನ್ನ ಆರಾಧ್ಯ ದೈವ ಅಂತ ಹೇಳಿದ್ರೆ ಶಬರಿಮಲೆ. ಈಗ ವರ್ಷಕ್ಕೆ 12 ಸಲ ಶಬರಿಮಲೆ ಹೋಗುವ. 12 ಸಲ ನಮ್ಮ ಮನೆ ಇತ್ತು. ಸೈಕಲಲ್ಲಿ ಹೋಗುವಷ್ಟು ಪರಿಸ್ಥಿತಿ ಇರಲಿಲ್ಲ. ಇವಾಗ ಇರುವ ಪ್ಲೇಸ್ಗೆ ಏನಾದ್ರು ರೆಂಟ್ ಎಲ್ಲ ಕಟ್ಲಿಕ್ಕೆ ಇದೆಯಾ? ಅಂದ್ರೆ ನೀವು ಇವಾಗ ಸ್ಟಿಚ್ ಎಲ್ಲ ಹಾಕೋದು ಅಂದ್ರೆ ಕೈಯಲ್ಲೇ ಈ ಡಬ್ಬನ ಮೂಲಕನೇ ಹಾಕೋದಾ, ಇಲ್ಲ ಮಿಷನರಿ ಎಲ್ಲ ಬಂದಿದೆಯಾ? ಟೈಮಲ್ಲೆಲ್ಲ ಯಾವ ತರ ಇತ್ತು ನಿಮ್ದು? ಇವಾಗ ಅವಾಗ ಯಾವ ತರ ನಿಮ್ದು ಕೆಲಸ ಎಲ್ಲ ನಡೀತಿತ್ತು? ಅಂದ್ರೆ ಯಾರ ದರ್ಪ ತರ ಮಾತಾಡಿದ್ರು? ಪ್ರತಿ ಕಸುಬು ಮಾಡುವವರೀಗ ಕುಲ ಕಸುಬು ಮಾಡುವವರು ತುಂಬಾ ಜನ ಕಡಿಮೆ ಆಗಿದೆ. ಒಬ್ಬರ ಹಸಿವು ಗೊತ್ತಾಗಬೇಕಾದ್ರೆ ಅವನಿಗೆ ಹಸಿವು ಆಗಬೇಕು. ಮರೆ ಕಾಯಿ ಅಂತಾರಲ್ಲ, ಆ ತರ ಕೆಲಸ ಮಾಡ್ತಿರೋ ಅಂತವ್ರನ್ನ ಬಂದು ಕರ್ಕೊಂಡ್ಬಂದು ಇಲ್ಲಿ ಅವ್ರ ಜೀವನದ ಬಗ್ಗೆ ಒಂದು ಜನರಿಗೆ ತಿಳಿಸೋಣ ಅಂತ. ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಜೊತೆ ಬರೋದಿಲ್ಲ. ಎಪಿಸೋಡ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.